ಓಂ ಬ್ರಹ್ಮದೇವಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯತ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತುತೆ ಅರ್ವಿಷಣದೆ ಗುರುಗುಷಣದೆ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಮೊದಲಿಗೆ 18ನೇ ತಾರೀಕು ಬಹಳ ವಿಶೇಷವಾದ ದಿನ ಆಗುತ್ತದೆ. ಇದು ದಯವಿಟ್ಟು ಬರೆದಿಟ್ಟು ಕೇಳಿ. 18ನೇ ತಾರೀಕು, 19ನೇ ತಾರೀಕು, 20ನೇ ತಾರೀಕು, 21ನೇ ತಾರೀಕುವರೆಗೆ ಪ್ರಪಂಚದಲ್ಲಿ ತುಂಬ ಕೆಟ್ಟ ಫಲಗಳನ್ನು ನೀವು ಅನುಭವಿಸ್ಬೇಕಾಗತ್ತೆ. ತುಂಬ ಜಾಪಾನಾಗಿರಬೇಕಾಗತ್ತೆ. ತುಂಬ ಅತಿ ಹೆಚ್ಚು ನೀವು ತುಂಬ ಕ್ಲಿಯರಾಗಿರಿ. ಅದೇ ರೀತಿಯಲ್ಲಿ 21ನೇ ತಾರೀಕು ಶುಕ್ರ ಮಿಥುನದಿಂದ ಕಟಕ ರಾಶಿಗೆ ಬರ್ತಾ ಇದ್ದಾರೆ. ಕಟಕ ರಾಶಿಗೆ ಶುಕ್ರ ಗ್ರಹ ಬರ್ತಾ ಇದ್ದಾರೆ. ಶುಕ್ರ ಗ್ರಹ ಬರೋದ್ರಿಂದ ತುಂಬ ಲಾಭವನ್ನು ಕೊಡುತ್ತೆ. ಶುಕ್ರ ಗ್ರಹ ಹೆಚ್ಚು ಕಮ್ಮಿ ಶುಕ್ರ ಒಂದು ತಿಂಗಳಲ್ಲಿ ಸಿಂಹ ರಾಶಿ ಕೂಡ ಬಂದುಬಿಡ್ತಾನೆ. ಆದರೆ ನಾನಿವತ್ತು ಮಾತಾಡ್ತಿರೋಂಥ ಮಾತು 18ನೇ ತಾರೀಕಿಂದ 24ನೇ ತಾರೀಕುವರೆಗೂ ಮಾತಾಡ್ತಾ ಇದ್ದೀನಿ. ವಾರದ ಪರಿಹಾರವನ್ನು ವಾರದ ಇದನ್ನು ಹೇಳ್ತಾ ಇದ್ದೀನಿ. 18, 19, 20, 21ನೇ ತಾರೀಕು ಪ್ರಪಂಚದಲ್ಲಿ ಏನು ಬೇಕಾದ್ರೂ ಕೆಟ್ಟದನ್ನು ನಡೀತಾ ಹೋಗುತ್ತೆ. ಅದರಿಂದ ಅತಿ ಹೆಚ್ಚು ಹುಷಾರಾಗಿರ್ಬೇಕಾಗುತ್ತೆ. ನನ್ನ ಅನಿಸಿಕೆ 18ನೇ ತಾರೀಕು ವೆರಿ ಡೇಂಜರು. 18ನೇ ತಾರೀಕಿನ ಟೋಟಲ್ ಮಾಡಿದ್ರೆ 8 ಬರುತ್ತೆ. ಅದರಿಂದ ಡೇಂಜರ್ ಆಗಿರಬೇಕಾಗತ್ತೆ. 19ನ ಟೋಟಲ್ ಮಾಡಿದಾಗ 27 ಬರುತ್ತೆ. ಡೇಟು, ತಿಂಗಳು, ಮಂತನ್ನು. ಅದು 9 ಬಂದಾಗ ಅವಾಗ ಕೆಟ್ಟದಾಗುತ್ತೆ. 20ನೇ ತಾರೀಕು ಈ ವರ್ಷದ ವೆರಿ ಡೇಂಜರ್ ನಂಬರೇ 20 ನಂಬರಲ್ಲೇ ಡೇಂಜರ್ ಇದೆ. 21/8/2025ನ ಟೋಟಲ್ ಮಾಡಿದ್ರೆ 20 ಬರುತ್ತೆ. ಅಲ್ಲಿ ಡೇಂಜರನ್ನು ಕಾದಿದೆ. ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ಈ ಡೇಟ್ ಬಗ್ಗೆ ಮಾಡಿದ್ದೀನಿ. 18ನೇ ತಾರೀಕು ಅತಿ ಹೆಚ್ಚು ಪ್ರಪಂಚದಲ್ಲಿ ತುಂಬ ಸ್ಟ್ರಾಂಗೆಸ್ಟ್ ನಂಬರ್ಸ್ ಅಂತ ಹೇಳುತ್ತೆ. ಸ್ಟ್ರಾಂಗೆಸ್ಟ್ ನಂಬರ್ಸ್ ಇಸ್ ವೀಕೆಸ್ಟ್ ನಂಬರ್ ಆಗಿದೆ. ಅದರಿಂದ ತುಂಬ ಕೇರ್ಫುಲ್ ಆಗಿ 18ನೇ ತಾರೀಕು ಮೇಲೆ ಕೇಸು, ಕೋರ್ಟು ಇವೆಲ್ಲವೂ ಕೂಡ ಇವರ ಮನೆಯಲ್ಲಿ ಇರುತ್ತೆ. 18ನೇ ತಾರೀಕವರು ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಹಾಗಾಗಿ ಈ ಒಂದು ತಿಂಗಳಲ್ಲಿ ತುಂಬ ಕೇರ್ಫುಲ್ ಆಗಿರುವಂಥ ನಂಬರ್ಸ್ನ ಪ್ರೆಡಿಕ್ಷನ್ ಮಾಡಿದ್ದೀನಿ. ಈ ವಾರ ಕುಂಭರಾಶಿಗೆ ಸಾಕಷ್ಟು ಪ್ರಾಬ್ಲಮ್ ಇದೆ, ಸಾಕಷ್ಟು ತೊಂದರೆಗಳಿದ್ದಾವೆ. ನಿಮಗೆ ಅವಮಾನ ಆಗುವಂಥ ಸಂದರ್ಭ ಇದೆ. ಮತ್ತು ಒಂದಲ್ಲೊಂದು ಸಮಸ್ಯೆಗಳು ಸಾಕಷ್ಟು ಇದೆ ಕುಂಭರಾಶಿ. ಯಾಕಪ್ಪ ಈ ಕುಂಭರಾಶಿ ಇಷ್ಟೊಂದು ಕಷ್ಟ ಅಂದರೆ, ಗುರು ದೃಷ್ಟಿ ರಾಶಿ ಮೇಲೆ ಬಿದ್ದರೂ ಕೂಡ ನಿಮ್ಮ ರಾಶಿಯಲ್ಲಿ ರಾಹು ಗ್ರಹ ಇದ್ದಾನೆ. ರಾಹು ಅಂದರೆ ಕೆಟ್ಟ ಗ್ರಹ ಅಂತಲೇ ಹೇಳುತ್ತೆ. ರಾಹು ಗ್ರಹ ಕೆಟ್ಟ ಗ್ರಹ. ನಿಮ್ಮ ರಾಶಿಗೆ ರಾಹು ಕೆಟ್ಟ ಗ್ರಹ ಇದ್ದಾರೆ. ರಾಹು ಗ್ರಹ ಕೆಟ್ಟ ಗ್ರಹ ಇದ್ದು ಕೂಡ ನಿಮಗೆ 2ನೇ ಮನೆಯಲ್ಲಿ ಶನಿ ಗ್ರಹ ಇದ್ದಾನೆ. ಅದು ತುಂಬ ಅಪಾಯವನ್ನು ತಂದುಕೊಡ್ತಾನೆ. 2ನೇ ಮನೆಯಲ್ಲಿ ಶನಿ ಇದ್ದರೂ ಕೂಡ ನಿಮಗೆ 12ನೇನು ರಾಶಾಧಿಪತಿ 2ನೇ ಮನೆಯಲ್ಲಿರೋದ್ರಿಂದ ತುಂಬ ಅಪಾಯವನ್ನು ತಂದುಕೊಡ್ತಾನೆ. ನಿಮಗೆ ಕುಂಭರಾಶಿಯವರಿಗೆ ರಾಹು ಗ್ರಹ ಕೆಟ್ಟಿದ್ದಾನೆ, ಶನಿ ಗ್ರಹ ಕೆಟ್ಟಿದ್ದಾನೆ. ನಿಮಗೆ 21ನೇ ತಾರೀಕಿಂದ ಶುಕ್ರ ಗ್ರಹನೂ ಕೂಡ ಕೆಟ್ಟೋಗ್ಬಿಡ್ತಾನೆ. ಶುಕ್ರ 6ನೇ ಮನೆಗೆ ಹೋಗ್ತಾನೆ. ಬುಧನೂ ಕೂಡ 6ನೇ ಮನೆಗೆ ಹೋಗ್ತಾನೆ. ಸಾಕಷ್ಟು ಜನಕ್ಕೆ ಬುಧ 6ನೇ ಮನೆಯಿದ್ರೆ BP ಬಂದ್ಬಿಡುತ್ತೆ ಅಂತ ಹೇಳುತ್ತೆ. ಸಾಕಷ್ಟು ಜನಕ್ಕೆ ಶುಕ್ರ 6ನೇ ಮನೆಯಿದ್ರೆ ಫೈನಾನ್ಸ್ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾರೆ. ಫೈನಾನ್ಸ್ ಪ್ರಾಬ್ಲಮ್ ಬರುತ್ತೆ ನಿಮಗೆ. ಮತ್ತು BP ಕೂಡ ಕುಂಭರಾಶಿಯವರಿಗೆ ಬರೋ ಸಂದರ್ಭಗಳು ಜಾಸ್ತಿ ಇರುತ್ತೆ. ತುಂಬ ಟೆನ್ಷನ್ ಆಗಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಕುಜ ನಿಮಗೆ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಕುಜ ನಿಮಗೆ ಅಷ್ಟಮ ಸ್ಥಾನದಲ್ಲಿರೋದು ತುಂಬ ಅಪಾಯವನ್ನು ಕೊಡ್ತಾನೆ ಅಂತ ಹೇಳುತ್ತೆ. ಯಾಕಂದರೆ ಕುಜಗ್ರಹ 3ನೇ ಮನೆಯೋ 10ನೇ ಮನೆಯೋ 8ನೇ ಮನೆಗೆ ಹೋದಾಗ ನಿಮಗೆ ಶತ್ರುವಿಂದ ಜಗಳ, ನಿಮ್ಮ ಪರ್ಸ್ನಲಿಂದ ಜಗಳ, ನಿಮ್ಮ ಕುಂಭರಾಶಿಯವರಿಗೆ ನೀವು ನಿಮ್ಮ ಕೊಬ್ಬಿಂದ ನೀವು ಹಾಳು ಮಾಡ್ಕೊತೀರ ಅಂತ ಹೇಳುತ್ತೆ. ನಿಮಗೆ ಕೆಟ್ಟತನದಿಂದ ನಿಮ್ಗೆ ಹಾಳು ಮಾಡ್ಕೊತೀರ ಅಂತ ಹೇಳುತ್ತೆ. ಕುಂಭರಾಶಿಯವರಿಗೆ ನಿಮಗೆ ಒಂದಲ್ಲೊಂದು ಸಮಸ್ಯೆನ ನೀವು ತುಂಬ ಕಾಡುತ್ತೆ ಅಂತ ಹೇಳುತ್ತೆ. ಕುಜಗ್ರಹ ಕೆಟ್ಟಿದ್ದಾನೆ. ನಿಮಗೆ ಕುಜ ತುಂಬ ಕೆಟ್ಟಿದ್ದಾನೆ. ರಾಹು ಕೆಟ್ಟಿದ್ದಾನೆ. ಕೇತು ಗ್ರಹ ಕೂಡ ನಿಮಗೆ ಕೆಟ್ಟಿದ್ದಾನೆ. ಕೇತು 7ನೇ ಮನೆಯಲ್ಲಿದ್ದಾನೆ. ಅದು ಸೂರ್ಯನ ಜೊತೆ ಇದ್ದಾನೆ. ಸೂರ್ಯನ ದೃಷ್ಟಿ ಕುಂಭರಾಶಿ ಬರುತ್ತೆ. ನಿಮ್ಗೆ ಒಂದಲ್ಲ ಒಂದು ಕಾನೂನು ರೀತಿಯ ಸಮಸ್ಯೆ, ಪರ್ಸ್ನಲ್ ಪ್ರಾಬ್ಲಮ್ಮು ಸಾಕಷ್ಟು ಕುಂಭರಾಶಿಗೆ ನಿಮಗೆ ತೊಂದರೆಗಳು ಇದ್ದಾವೆ. ಕುಂಭರಾಶಿಯವರಿಗೆ ನೀವು ತುಂಬ ಜಾಗೃತವಾಗಿ ನೀವು ಬಗೆಹರಿಸ್ಕೋಬೇಕಾಗುತ್ತೆ. ಕುಂಭರಾಶಿಯವರು ನೀವು ತುಂಬ ಸಾಕಷ್ಟು ಗ್ರಹನ ನೀವು ನವಗ್ರಹನ ಆರಾಧಿಸುವಷ್ಟು ನಿಮ್ಮ ಜೀವನದಲ್ಲಿ ಪಾವನವನ್ನು ಕೊಡುತ್ತೆ. ಇಲ್ಲಾಂದರೆ ತುಂಬ ಕೆಟ್ಟಿದೆ. ಗುರುಗ್ರಹ ಒಬ್ಬನೇ ಏನೂ ಮಾಡೋಕ್ಕಾಗಲ್ಲ. ಗುರುಗ್ನೂ ಕೂಡ 6ನೇ ಮನೆಯಲ್ಲಿದ್ದಾನೆ. ಬುಧನೂ 6ನೇ ಮನೆಯಲ್ಲಿ, ಶುಕ್ರ 6ನೇ ಮನೆಯಲ್ಲಿ. ಕುಂಭರಾಶಿಯವರಿಗೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗುತ್ತೆ, ಜಗಳ ಆಗುತ್ತೆ. ಮತ್ತು ಒಂದಲ್ಲ ಒಂದು ಸಮಸ್ಯೆಯಿಂದ ಸಿಗಾಕಿರ್ತೀರ. ನಿಮಗೆ ಸಾಕಷ್ಟು ಪ್ರಾಬ್ಲಮ್ನ ನೀವು ಸಿಗಾಕಿದ್ರೆ ನನ್ನ ಮಾತು ಕೇಳಿಬೇಕಾದ್ರೆ ಒಂದಲ್ಲ ಒಂದು ಸಮಸ್ಯೆಯನ್ನು ತಿರುಗ್ತೀರ. ನಿಮ್ಮ ಲೈಫಲ್ಲಿ ಯಾರನ್ನೂ ಕೂಡ ನಿಮ್ಮ ಲೈಫಲ್ಲಿ ನೀವು ಈ ವಾರದಲ್ಲಿ ಯಾರ ಸಹವಾಸನೂ ಮಾಡಬೇಡಿ. ಗೊತ್ತಿರೋರು ಸಹವಾಸನೂ ಮಾಡಬೇಡಿ, ಗೊತ್ತಿರೋರು ಸಹವಾಸನೂ ಮಾಡಬೇಡಿ. ನಿಮ್ಮ ಕೆಲಸ ಆಯಿತು, ನೀವಾಯಿತು ಅಂತ ಕುಂಭರಾಶಿಯವರು ಇದ್ದರೆ ನಿಮ್ಮ ಲೈಫಲ್ಲಿ ತುಂಬ ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀರ. ಇಲ್ಲಾಂದರೆ ಸಾಕಷ್ಟು ಕಷ್ಟಕ್ಕೆ ಸಿಗಾಕಿರ್ತೀರ. ನೀವು ಕುಂಭರಾಶಿಯವರಿಗೆ ಭಯಂಕರ ಪ್ರಾಬ್ಲಮ್ಮಿಂದ ನೀವು ಆಚೆ ಬರಬೇಕು ಅಂದರೆ ನೀವು ಯಾರು ಸಹವಾಸನ ಮಾಡಬೇಡಿ. ಯಾರು ಬೇಕಾದ್ರೂ ಮಾತು ಬಿಟ್ಟರೆ ಬಿಟ್ಬಿಡಿ. ಅವ್ರನ್ನ ಹೋಗಿ ಮಾತಾಡ್ಸೋಕೆ ಹೋಗ್ಬೇಡಿ. ಅವ್ರನ್ನ ಫ್ರೆಂಡ್ಶಿಪ್ ಮಾಡೋಕ್ಕೆ ಹೋಗ್ಬೇಡಿ. ಅವ್ರ ಸಹವಾಸಕ್ಕೆ ಮಾಡೋಕ್ಕೆ ಹೋಗ್ಬೇಡಿ. ಅವ್ರನ್ನ ಮತ್ತೆ ರಿಪೀಟ್ ಮಾತಾಡ್ತಾ ನಿಮ್ಮನ್ನು ಪ್ರಾಡಾಗಿ ನೋಡ್ತಾರೆ. ನಿಮ್ಮ ಕೆಟ್ಟ ರೀತಿಯಲ್ಲಿ ನೋಡ್ತಾರೆ. ನಿಮ್ಗೆ ಸಾಕಷ್ಟು ತೊಂದರೆಯನ್ನು ಕೊಡ್ತಾರೆ. ಆದಷ್ಟು ನೀವು ಹುಷಾರಾಗಿ ಹ್ಯಾಂಡಲ್ ಮಾಡಿ ಕುಂಭರಾಶಿಯವರು. ಕುಂಭರಾಶಿಯವರಿಗೆ ಸಾಕಷ್ಟು ಪ್ರಾಬ್ಲಮ್ ಇರೋದ್ರಿಂದ ನೀವು ಸಾಕಷ್ಟು ಪ್ರಾಬ್ಲಮ್ಮನ್ನು ಹುಷಾರಾಗಿ ಹ್ಯಾಂಡಲ್ ಮಾಡಿ. ನೀವು ಕುಂಭರಾಶಿಯಲ್ಲಿ ತಪ್ಪಿ 2, 11, 20, 29ನೇ ತಾರೀಕಲ್ಲಿ ಹುಟ್ಟರೆ ನಿಮ್ಗೆ ಒಂದಲ್ಲ ಒಂದು ಸಮಸ್ಯೆಯನ್ನು ಕೊಡ್ತಾ ಹೋಗ್ತಾನೆ. ಅದೇ ರೀತಿಯಲ್ಲಿ 9, 18, 27ನೇ ತಾರೀಕು ಹುಟ್ಟರು ನಿಮಗೆ ಸಾಕಷ್ಟು ಪ್ರಾಬ್ಲಮ್ ಇರುತ್ತೆ. ಅದರ ಥರ 3, 12, 21, 30ನೇ ತಾರೀಕಲ್ಲಿ ಹುಟ್ಟಿದವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಕಮ್ಮಿ ಇರುತ್ತೆ 100%. ಅದೇ ರೀತಿಯಲ್ಲಿ ಪುನರ್ವಸು, ವಿಶಾಖ, ಪೂರ್ವ, ಭದ ನಕ್ಷತ್ರ
ದಶೆಗಳು ಗುರು ದಶೆ ನಡೀತಾರೆ ನಿಮ್ಮ ಲೈಫಲ್ಲಿ ಬೆಟ್ರ್ ಆಗುತ್ತೆ. ಅದೇ ರೀತಿಯಲ್ಲಿ ಬುಧ ದಶೆ ನಡೀತಿದ್ರು ಕೂಡ ಸ್ವಲ್ಪ ಹುಷಾರಾಗಿರಿ. ರಾಹು ದಶೆ ನಡೀತಿದ್ರು ಕೂಡ ತುಂಬ ಹುಷಾರಾಗಿರಿ. ಶನಿ ದಶೆ ಕುಂಭರಾಶಿ ನಡೀತಾರೆ, ಸಾಕಷ್ಟು ಜಗಳದಲ್ಲಿ ಇರುತ್ತೆ 100%. ಶನಿ ದಶೆ ನಡೆದರೆ ನೀವು ಒಂದಲ್ಲ ಒಂದು ಸಮಸ್ಯೆ ಬೀಳ್ತಾ ಹೋಗುತ್ತೆ. ಶನಿ ದಶೆ ಶುಕ್ರ ಭುಕ್ತಿ ಹಿಂಗೆಲ್ಲ ಇದ್ದರೆ ನೀವು ಆಪತ್ತಿನ ಯಾಕೆಂದ್ರೆ ಸತ್ತೋಗ್ಬೇಕು, ಸೂಸೈಡ್ ಮಾಡ್ಕೋಬೇಕು, ಈ ಥರದ್ದೆಲ್ಲ ನೆನೆಸುತ್ತೆ. ನೀವು ಸಮುದ್ರದ ಮೇಲೆ ಸಂಚಾರವನ್ನು ಯಾರು ಮಾಡ್ತಾರೆ, ಒಂದಲ್ಲ ಒಂದು ಸಮಸ್ಯೆ ಇರುತ್ತೆ. ನಿಮಗೆ ವಾಂತಿ ಭೇದಿ, ಹೊಟ್ಟೆ ನೋವು, ಇಲ್ಲ ಗ್ಯಾಂಡಿಸು, ಟೈಫಾಯ್ಡ್ ಈ ಥರದ್ದೆಲ್ಲ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ. ಸಮುದ್ರದ ಮೇಲೆ ಕೆಲಸ ಮಾಡೋರು ಸ್ವಲ್ಪ ಹುಷಾರಾಗಿರಿ. ಭಾಳ ವಿಶೇಷವಾಗಿ ಕುಂಭರಾಶಿಯಲ್ಲಿ ಈ ವಾರದಲ್ಲಿ ಹಣ್ಸೆಣ್ಣನ್ನು ತಿನ್ನಕ್ಕೆ ಹೋಗ್ಬೇಡಿ. ಹಣ್ಸೆಣ್ಣು ತಿಂದರೆ ಒಂದಲ್ಲ ಒಂದು ಸಮಸ್ಯೆಯನ್ನು ಕಾಣ್ತಾ ಹೋಗ್ತದೆ. ಹಣ್ಸೆಣ್ಣನ್ನು ಎಷ್ಟು ಅವಾಯ್ಡ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಹಣ್ಸೆಣ್ಣನ್ನು ಅವಾಯ್ಡ್ ಮಾಡಿ. ಮತ್ತು ಭಾಳ ವಿಶೇಷವಾಗಿ ಅದರಲ್ಲೂ ಆಲೂಗಡ್ಡೆ ಚಿಪ್ಸ್ ಅಂತ ತಿನ್ನೇಬೇಡಿ. ಆಲೂಗಡ್ಡೆ ಚಿಪ್ಸ್ ತಿನ್ನಬೇಡಿ. ಕಡಲೆಕಾಳು ಭಾಳ ವಿಶೇಷ ಕಮ್ಮಿ ತಿನ್ನಿ, ತುಂಬ ಒಳ್ಳೆಯದಾಗುತ್ತೆ. ಕುಂಭರಾಶಿಗೆ ಈ ವಾರದಲ್ಲಿ ತುಂಬ ಟೈಮ್ ನೆಗೆಟಿವ್ ಆಗಿರೋದ್ರಿಂದ ನಿಮ್ಮ ಟೈಮನ್ನು ನೀವು ಕಾಪಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ತುಂಬ ಬದಲಾವಣೆ ಆಗುತ್ತೆ. 100% ನಿಮ್ಗೆ ಎಷ್ಟು ತೊಂದರೆಗಳಿದಾವೋ, ಎಷ್ಟು ಕಷ್ಟಗಳಿದಾವೋ ನೀವು ನೋಡ್ಕೊಳ್ಳಿ. ತುಂಬ ಸಾಕಷ್ಟು ಪ್ರಾಬ್ಲಮಲ್ಲಿ ನೀವು ಇರೋದ್ರಿಂದ ಕುಂಭರಾಶಿ ಎಷ್ಟು ಹುಷಾರಾಗಿರ್ತೀರೋ ಅಷ್ಟು ಒಳ್ಳೆಯದು. ಸಾಕಷ್ಟು ಪ್ರಾಬ್ಲಮ್ ಕಾಣೋದ್ರಿಂದ ನೀವು ಹೆಚ್ಚು ಹುಷಾರಾಗಿರಿ. ಒಳ್ಳೆಯದಾಗಲಿ.